ಎಂದು ಏನಿವತ್ತು ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ಈ ಮನೇಲಿ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ನಾನೇನು ಮಾತಾಡಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಆ ಮಯೂರಿ ಈ ಮನೆಗೆ ಬಂದಾಗಿಂದ ಈ ಮನೆ ರೀತಿ ನೀತಿ ಎಲ್ಲ ಬದಲಾಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅದೇನೋ ಹೇಳ್ತಾರಲ್ಲ, ಆನೆ ನಡೆದಿದ್ದೆ ದಾರಿ ಅಂತ ಹಾಗಾಗ್ಬಿಟ್ಟಿದೆ. ಒಂದೊಂದ್ಸಲ ಈ ಮನೆ ನಮ್ದೇನಾ ಅಂತ ನನಗೆ ಡೌಟ್ ಬರುತ್ತೆ. ನನಗೂ ಹಾಗೆ ಅನ್ನಿಸ್ತಿದೆ ಸಿಂಧು. ಅಲ್ಲ, ನಾವು ಯಾವತ್ತಾದರೂ ಹಿರಿಯರ ಮುಂದೆ ನಿಂತು ಮಾತಾಡಿದ್ದೀವ ಅಥವಾ ಅವರಿಗೆ ಎದುರು ಜವಾಬು ಕೊಟ್ಟಿದ್ದೀವ? ಒಂದು ವೇಳೆ ನಾವು ಹಾಗೇನಾದರೂ ಮಾಡಿದರೆ ಅವ್ರು ನಮ್ಮನ್ನ ಸುಮ್ಮನೆ ಬಿಟ್ಟಿರ್ತಿದ್ರ, ಒದ್ದು ಮನೆಯಿಂದ ಹೊರಗೆ ಹಾಕ್ತಿದ್ರು. ಆದರೆ ಆ ಮಯೂರಿ ಅವಳು ಏನೇ ಮಾಡಿದ್ರು ಈ ಮನೆಯಲ್ಲಿ ಯಾರೂ ಮಾತಾಡೋರಿಲ್ಲ. ಎಷ್ಟೇ ಆಗಲಿ ಅತ್ತಿಗೆ ತಂಗಿ ಮಗಳಲ್ವಾ, ಅವಳು ಮಾಡಿದ್ದೇ ರಾಜ್ಯಭಾರ. ಮಾಡಲಿ ಅದು ಎಷ್ಟು ದಿವಸ ರಾಜ್ಯಭಾರ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಸಿದ್ದು, ನಿಮ್ಮ ಬಾವನಿಗೆ ಒಂಚೂರು ಹಾಲು ಬಿಸಿ ಮಾಡಿಕೊಟ್ಬಿಡಮ್ಮ. ಸರಿ ಅಕ್ಕ. ನಾನೇ ಮಾಡ್ಕೊಡ್ತೀನಿ ಬಿಡಿ ಅತ್ತೆ. ಸರಿಮ್ಮ. ಮೇಘ, ಅವ್ರು ಹಾಲು ಬಿಸಿ ಮಾಡಿಕೊಟ್ಮೇಲೆ ಹೋಗಿ ಅಪ್ಪನ ಕೊಟ್ಬಿಡಮ್ಮ. ನಾನು ಮಯೂರಿ ಕೈಗೆ ಒಂಚೂರು ಔಷಧಿ ಹಚ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ಅದಕ್ಕೆ ಒಂದು ನಿಮಿಷ. ಏನಮ್ಮ? ಅದು ಜಯಂತನ ರೂಮು ತುಂಬ ಧೂಳಾಗಿದೆ, ಅಲ್ಲಲ್ಲೇ ಸ್ವಲ್ಪ ಬಣ್ಣನೂ ಹೋಗಿದೆ. ಅದಕ್ಕೆ ಅವ್ನು ಬರೋ ಹೊತ್ತಿಗೆ ಅವ್ನ ರೂಮ್ನ ಪೇಂಟ್ ಮಾಡಿಸೋಣ ಅಂದ್ಕೊಂಡೆ. ಸರಿ, ಮಾಡಿಸಿದ್ರಾಯ್ತು. ಆದರೆ ಅವನ ರೂಮ್ನಲ್ಲಿ ಅವಳು ಮಯೂರಿನ ಇವಳ ರೂಮಿಗೆ ಹೋಗಿ ಇರು ಅಂತ ನಾನು ಹೇಳ್ತೀನಿ. ಸರಿ ಅದಕ್ಕೆ ಹೇಳಿದಾಗ ಜಯಂತ ಬರೋದು ಇನ್ನು ಮುಂದಿನ ವಾರ ಅಲ್ವಾ? ತುಂಬ ಟೈಮ್ ಇದೆ, ಮಾಡಿಸಿದ್ರಾಯ್ತು ಬಿಡು. ನಾನು ಹೋಗಿ ಮಯೂರಿನ ನೋಡ್ತೀನಿ. ನೀರು ತಗೋ. ಅಲ್ಲಿಡು ಚಿನ್ನ, ನಾನು ಆಮೇಲೆ ಕುಡಿತೀನಿ. ಅಕ್ಕ, ಯಾಕೆ ಕಳ್ತಿದ್ದೀರಾ? ನಾನಾ? ಇಲ್ವಲ್ಲ. ಮತ್ತು ಕಣ್ಣಲ್ಲಿ ಯಾಕೆ ನೀರು ಬರ್ತಿದ್ದ ನಿಂಗೆ? ಅದು ಕಣ್ಣಲ್ಲಿ ಧೂಳು ಬಿದ್ದುಬಿಡ್ತು, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸರಿ, ಏನಾದರೂ ಬೇಕಿದ್ರೆ ಚಿಂಟು ಅಂತ ಒಂದ್ಸತಿ ಕೂಗು, ನಾನು ಓಡಿ ಬಂದ್ಬಿಡ್ತೀನಿ. ಸರಿ, ನೀನು ಹೋಗಿ ತಾಚಿ ಮಾಡಿ. ಉರಿತಾ ಇದೆ, ಬೇಡ ಪ್ಲೀಸ್ ಪ್ಲೀಸ್ ಮಮ್ಮ. 5 ನಿಮಿಷ ಸುಮ್ಮನಿರೋ, ಸರಿ ಹೋಗುತ್ತೆ. ಬೇಡ ಮಮ್ಮ, ಉರಿ. ನೀನು ಬರ್ತಾ ಬರ್ತಾ ತುಂಬಾ ಬೇಜವಾಬ್ದಾರಿ ಆಗ್ತಿದ್ಯಾ. ನೋಡ್ಕೊಂಡು ಓಡಾಡಕ್ಕಾಗೋದಿಲ್ವ ನನಗೆ? ಎಷ್ಟು ರಕ್ತ ಸುರಿತಿದೆ ನೋಡೋ. ನನಗೆ ಎಷ್ಟು ಸಂಕಟ ಆಗ್ತಾ ಇರ್ಬೇಕಾದ್ರೆ ನಿನಗೆ ಎಷ್ಟು ನೋವಾಗ್ತಾ ಇರಬೇಡ. ಅಳ್ಬೇಡ. ಏನಿದು ಒಳ್ಳೆ ಚಿಕ್ಕ ಮಕ್ಳ ತರ? ಜಾಣ ಮರಿ ಅಲ್ವಾ, ಮುದ್ದು ಅಲ್ವಾ, ಅಳೋದನ್ನ ನಿಲ್ಸು. ಕಣ್ಣೀರು. ಅಮ್ಮ, ಗಾಯ ಆಗಿರೋದು ನನಗೆ, ಅಳು ಬರೋದು ನಿನಗ. ಇದು ಒಳ್ಳೆ ಚೆನ್ನಾಗಿದೆ ಕಾಂಬಿನೇಷನ್. ಪ್ಲೀಸ್ ಅಳ್ಬೇಡ. ನೋಡು, ಐ ಆಮ್ ಫೈನ್, ನಂಗೆ ಏನು ನೋವಿಲ್ಲ. ಐ ಆಮ್ ಆಲ್ ರೈಟ್, ನಾನು ಆರಾಮಾಗಿದ್ದೀನಿ. ನಿಜವಾಗ್ಲೂ ನಿಜವಾಗ್ಲೂ ಇನ್ ಮುಂದೆ ನಾನು ಹುಷಾರಾಗಿರ್ತೀನಿ, ಎಚ್ಚರಿಕೆಯಿಂದ ಇರ್ತೀನಿ, ಆಯ್ತಾ? ಪ್ರಾಮಿಸ್ ಮಾಡು. ಪ್ರಾಮಿಸ್. ಈಗಲಾದ್ರೂ ನಗು ಮಮ್ಮ. ಏನಾಯ್ತು? ಮನೆಗೆ ಬೆಳಕು ಬಂದ್ಬಿಡ್ತು. ತರಲೆ ಹೊರಟೆ. ಕೂತ್ಕೊಳ್ಳೆ.
ಪರವಾಗಿಲ್ಲ, ನಾನು ಹಚ್ಕೋತೀನಿ. ಕೊಡು. ಯಾಕೆ ವಾಪಸ್ ಬಂದೆ ಅಂತ ಗೊತ್ತಾ ನಿಮಗೆ? ನೀ ಹೇಳಿದ್ರೆ ತಾನೇ ಗೊತ್ತಾಗೋದು. ಮಮ್ಮ ಆಸೆ ಪಟ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಭಯ ಪಟ್ಕೊಂಡು ಬರಲಿಲ್ಲ ನಾನು ಇಲ್ಲಿಗೆ. ನೀ ತುಂಬ ಧೈರ್ಯವಂತೆ ಅಂತ ನನಗೆ ಗೊತ್ತಮ್ಮ. ವಾಪಸ್ ಬಂದಿದ್ದೀನಿ ಅಂತ ಸಲ್ಗೆ ತಗೊಂಬೇಡಿ. ನೀವು ಯಾವತ್ತಿದ್ರೂ ದೊಡ್ಡ ಮನೆ, ಅಮ್ಮ ಆಗಲ್ಲ. ಮಯೂರಿ, ಇವತ್ತು ನೀನು ಏನೇನು ಮಾಡಿದೆ, ಅದರಿಂದ ಏನೇನಾಯಿತು ಅನ್ನೋದನ್ನು ನಾ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ನೀನು ಯಾರಿಗೂ ಹೇಳಬೇಡ. ಇದು ನಮ್ಮಿಬ್ಬರಲ್ಲೇ ಇರಲಿ, ಗೊತ್ತಾಯ್ತಾ? ಯಾಕೆ ಮನೆಯವರಿಂದ ನನ್ನ ಬಚಾವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಅಥವಾ ನೀವು ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ? ಗೊತ್ತಿಲ್ಲ. ಕೆಲವು ಪ್ರಶ್ನೆಗಳಿಗೆ ಕಾಲನೇ ಉತ್ತರ ಕೊಡುತ್ತೆ. ನೀನು ಇನ್ನೂ ಸ್ವಲ್ಪ ದೊಡ್ಡವಳಾಗು. ನಿನ್ನ ಪ್ರಶ್ನೆಗಳಿಗೆ ನಿನಗೆ ಉತ್ತರ ಸಿಗುತ್ತೆ. ಮಮತೆ, ಕರುಣೆ, ಪ್ರೀತಿ ಅನ್ನೋದಿದೆಯಲ್ಲ ಮಗಳೇ, ಅದು ಯಾರು ಬಲವಂತಕ್ಕೂ ಬರೋವಂಥದ್ದಲ್ಲ, ಹೃದಯದಿಂದ ಬರೋವಂಥದ್ದು. ಇವೆಲ್ಲ ನಿನಗೀಗ ಅರ್ಥ ಆಗಲ್ಲ ಮಯೂರಿ. ಬದುಕಿನ ಜೊತೆ ಹೆಜ್ಜೆ ಹಾಕ್ತಾ ಹಾಕ್ತಾ ಅರ್ಥ ಆಗತ್ತೆ. ಒಂದು ವಿಷಯ ಗಮನ ಇಟ್ಟು ಕೇಳಿಸ್ಕೊ ಮಯೂರಿ. ಈ ಜೀವನ ಅನ್ನೋದಿದೆಯಲ್ಲ, ಅದು ನೀನು ಅಂದ್ಕೊಂಡಷ್ಟು ಸರಳನೂ ಅಲ್ಲ, ಸುಲಭನೂ ಅಲ್ಲ. ಕಷ್ಟ ಬಂದರೆ ಹೆಗಲು ಕೊಡೋಕ್ಕೆ, ಕಣ್ಣೀರು ಬಂದರೆ ಸಾಂತ್ವನ ಹೇಳೋಕ್ಕೆ, ಸಂತೋಷ ಆದರೆ ಹಂಚ್ಕೊಳ್ಳೋಕ್ಕೆ ಆತ್ಮೀಯರು ಬೇಕಾಗ್ತಾರೆ. ಅಂಥ ಆತ್ಮೀಯರನ್ನೇ ಬಂಧುಗಳು, ಹಿತೈಷಿಗಳು, ಕುಟುಂಬ, ಪರಿವಾರ ಅಂತ ಹೇಳೋದು. ನನಗೆ ಭಾಷೆ ಕೊಡು. ಇವತ್ತು ಮಾಡಿದ ಥರ ಇನ್ನಿನ ಜೀವಮಾನದಲ್ಲಿ ಮಾಡಲ್ಲ ಅಂತ ಭಾಷೆ ಕೊಡು. ನಂಗೊಂದು 6 ತಿಂಗಳ ಸಮಯ ಕೊಡು ಮಗಳೇ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ, ನಿನ್ನ ಜೊತೆ ಹೊಂದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. 6 ತಿಂಗಳಾದಮೇಲೂ ನಿನಗೆ ನಾನಾಗಲಿ ನಮ್ಮ ಮನೆಯವರಾಗಲಿ ಹೊಂದಾಣಿಕೆ ಆಗಲಿಲ್ಲ ಅಂದರೆ ನಾನೇ ನಿಮ್ಮ ತಂದೆಗೆ ಫೋನ್ ಮಾಡಿ ಅವ್ರ ಜೊತೆ ನಿನ್ನನ್ನು ಕಳಿಸ್ಕೊಡ್ತೀನಿ. ಅದಾದಮೇಲೆ ನೀ ಎಲ್ಲಿ ಬೇಕೋ ಅಲ್ಲಿ ಸಂತೋಷವಾಗಿರ್ಬೋದು. ನನಗೆ ಬರೀ 6 ತಿಂಗಳ ಸಮಯ ಕೊಡು. ತುಂಬ ಯೋಚನೆ ಮಾಡಬೇಡ ಮಯೂರಿ. ಅಮ್ಮ ಏನೇ ಹೇಳಿದ್ರು ಅದು ನೀನು ಒಳ್ಳೇದಕ್ಕೆ. ಒಪ್ಕೊ ಮಯೂರಿ. ಅಕ್ಕ ಒಪ್ಕೊಳ್ಳಕ್ಕ, ನಾನು ನೀನು ಆಟ ಆಡೋಣ. ನಾನು ನಿಂಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಂದು ಕೊಡ್ತೀನಿ, ಆದರೆ ದಿನ ಅಲ್ಲ, ನನಗೆ ಸಿಕ್ಕಿದಾಗ. ತಾಯಿ ಇರೋವಾಗಿನ ಲೈಫ್ಗೂ ತಾಯಿ ಇಲ್ದಿರೋವಾಗಿನ ಲೈಫ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಅದಕ್ಕೆ ಅನಿಸುತ್ತೆ ನೀನು ಈ ಸೀರೆಗಳನ್ನ ನನಗೋಸ್ಕರ ಅಂತ ಬಿಟ್ಟು ಹೋಗಿದ್ದು. ಮಮ್ಮ ಇದನ್ನು ನೋಡೋಣ ಅಂದರೆ ಆಗಲೇ ಇಲ್ಲ, ಆದರೆ ನಾಳೆ ಖಂಡಿತ ನೋಡ್ತೀನಿ ಮಮ್ಮ. ಮೊದಲನೇ ಕೆಲಸನೇ ಅದನ್ನು ನಾನು ಮಾಡೋದು.
ಮೇಘ. ಏನ್ ಮೇಘ? ಬಾಗ್ಲು ತೆಗಿ, ಹೇಳ್ತೀನಿ. ಮಯೂರಿ, ಅಮ್ಮ ನಿನಗೆ ಅಂತ ಊಟ ಕೊಟ್ಟು ಕಳಿಸಿದ್ದಾರೆ. ಪ್ಲೀಸ್ ಊಟ ಮಾಡು. ರಾತ್ರಿ ಹೊತ್ತು ಖಾಲಿ ಹೋಟೆಲ್ ಮಲ್ಕೋಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಓ, ಇಷ್ಟು ಸ್ವೀಟಾಗಿ ಮಾತಾಡ್ತೀಯಲ್ಲ, ಸುಸ್ತಾಗಲ್ವಾ ನಿನಗೆ? ನನಗೆ ಹಸಿವಿಲ್ಲ, ನನಗೆ ಬೇಡ. ನೀನು ಯಾಕೆ ಕೋಪ ಮಾಡ್ಕೋತೀಯ ಅಂತ ನನಗೆ ಗೊತ್ತು. ಹುಟ್ಟು ಬೆಳೆದ ಮನೆ, ಆಡಿ ಬೆಳೆದ ಪರಿಸರ, ಇದೆಲ್ಲನೂ ಬಿಟ್ಟು ಪರಿಚಯನೇ ಇಲ್ಲದ ಊರಿಗೆ ಬಂದು ಜೀವನ ಮಾಡೋದಕ್ಕೆ ಎಂಥವ್ರಿಗೂ ಸಂಕಟ ಆಗುತ್ತೆ. ಆ ಸಂಕಟನೇ ಕೋಪದ ರೂಪದಲ್ಲಿ ಆಚೆ ಬರುತ್ತೆ ಅಂತ ಅಮ್ಮ ಆಗಾಗ ಹೇಳ್ತಿರ್ತಾರೆ. ಮಯೂರಿ, ನನಗೆ ನಿನ್ನ ನೋವು ಅರ್ಥ ಆಗುತ್ತೆ. ನೀನು ಒಂಟಿ ಅಲ್ಲ ಮಯೂರಿ, ನಿನಗೋಸ್ಕರ ನಾವೆಲ್ಲ ಇದ್ದೀವಿ. ಈಗ ಊಟ ಮಾಡು ಪ್ಲೀಸ್. ನನ್ನ ಪ್ರೀತಿಯ ಸಿಸ್ಟರ್ ಅವರೇ, ಆಗ್ಲಿಂದ ಹೇಳ್ತಾ ಇದ್ದೀನಿ ನನಗೆ ಹಸಿವಿಲ್ಲ ಅಂತ. ನನ್ನ ನೋವನ್ನ ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಮೊದಲು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರಿ, ಈ ತಟ್ಟೆನ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ. ನಿನಗೆ ಹಸುವಾದರೆ ಊಟ ಮಾಡು, ಇಲ್ಲ ಅಂದರೆ ಬೆಳಗ್ಗೆ ಬಂದು ನಾನೇ ಇದನ್ನು ತಗೊಂಡು ಹೋಗ್ತೀನಿ.
ಇದು ನನ್ನ ರೂಮು. ಏನ ನಿನ್ ರೂಮಾ? ಏಯ್ ಯಾರು ನೀನು? ಗುಂಡು ಸಿಕ್ಕಾಕೊಂಡಿದ್ಯಾ ಅಂದ್ಬಿಟ್ಟು ಸುಳ್ಳು ಬೇರೆ ಹೇಳ್ತಿದ್ಯಾ? ಇರು ಮಾಡ್ತೀನಿ ನಿನ್ಗೆ. ಕಳ್ಳ ಬಂದಿದ್ದಾನೆ, ಕಳ್ಳ ಕಾಪಾಡಿ, ಹೊಡಿತಿದ್ದಾನೆ, ಕಾಪಾಡಿದ್ದಾನೆ, ಕಳ್ಳ ಬಂದಿದ್ದಾನೆ, ಕಳ್ಳ ಬಂದಿದ್ದಾನೆ, ಅಯ್ಯೋ ಕಳ್ಳ ಬಂದಿದ್ದಾನೆ, ಹೊಡಿತಿದ್ದಾನೆ, ಯಾರು ಬನ್ನಿ. ಅಕ್ಕ ಅಕ್ಕ ಎದೇಳಕ್ಕ, ನೋಡು ಮಯೂರಿ ಅಕ್ಕ ಹೇಗೆ ಕಿರ್ಚ್ಕೊತಿದ್ದಾಳೆ. ಅಯ್ಯೋ ಎದೇಳಕ್ಕ, ನಿನ್ನಿಂದ ಕುಂಭಕರ್ಣನೇ ಎಷ್ಟು ವಾಸಿ. ಉಂಟು ಏನೋ ನಿಂಗೆ, ಹೋಗಿ ಮಾಡ್ಕೋ. ಅಕ್ಕ ಎದೇಳಕ್ಕ, ಏನಾಗ್ತಿದೆ ನೋಡು. ಅಲ್ಲಿ ಏನಾದ್ರು ನಡೀಲಿ, ನೀನು ಮಾಡ್ಕೊಂಡು ನಾನು ಮಾಡ್ಕೊಳಕ್ ಬಿಡು, ಹೋಗು. ಅಕ್ಕ ನನ್ನ ಒಬ್ಬನ ಕೈಯಿಂದಲೇ ಅವನನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಕ್ಕ. ನೀನು ಬಾ ನನ್ನ ಸಪೋರ್ಟ್ಗೆ. ನೀನ್ ಹಿಂದೆ ನಿಂತ್ಕೊಂಡ್ರೆ ಸಾಕು, ನಾನು ಅವನನ್ನ ಹೊಡೆದು ಚಿಂದಿ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಮಯೂರಿ ಅಕ್ಕನ ಕಳ್ಳ ಸಾಯಿಸ್ಬಿಡ್ತಾನೆ. ಮನೆಗೆ ಕಳ್ಳ ಬಂದಿದ್ದಾನ? ಯಾರಿ ಕಾಡ್ಕೋತಿ? ಕಾಡ್ಕೋತಿನ? ಕಾಡ್ಕೋತಿ ನೀನು, ನಿಮ್ಮಪ್ಪ, ನಿಮ್ಮಮ್ಮ. ಮಯೂರಿ, ನಾಲ್ಗೆನ ಸ್ವಲ್ಪ ಹದ್ದು ಬಸ್ನಲ್ಲಿ ಇಟ್ಕೊಂಡು ಮಾತಾಡು. ಅವ್ರ ಅಪ್ಪ ಅಮ್ಮಂಗಲ್ಲಿ ನಿಮಗೇನು ಕೋಪ ಬರಬೇಕು? ಯಾಕಂದ್ರೆ ನಾನೇ ಇವನಮ್ಮ. ನನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಮಗ ಜಯಂತ್. ಗೊತ್ತು ಅನ್ನೋದು ಒಂದೂ ಇಲ್ಲ. ಮನೆಯಲ್ಲಿ ಇಷ್ಟೊತ್ತಲ್ಲಿ ಈ ರೀತಿ ಕಿರ್ಚಾಡ್ತಿದ್ರೆ ಅಕ್ಕಪಕ್ಕದವ್ರು ಏನು ಅನ್ಕೊಳ್ಳಲ್ಲ. ಪರಿಜ್ಞಾನನಾದ್ರೂ ಬೇಡವಾ? ನೋಡು, ಮೊದಲು ಆ ಜಯಂತನಿಗೆ ಮಲಗಲಿಕ್ಕೆ ನಾ ಏರ್ಪಾಟ್ ಮಾಡ್ತೀನಿ. ಸರಿ. ಯಾಕಮ್ಮ ನೀವು ಮಲಗಿದ್ರೆ ಓಡಾಡ್ಕೊಂಡಿದ್ಯಾ? ನಾ ಎಲ್ಲ ನೋಡ್ಕೋತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಮೇಘ, ಚಿಂಟು, ನೀನಿವತ್ತು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಲ್ಕೊ. ಜಾಣ. ಬಾಮ. ಗುಡ್ ನೈಟ್ ದೊಡ್ಡಮ್ಮ. ಗುಡ್ ನೈಟ್ ಪಾ. ಎಲ್ಲಿಂದ ಹಿಡ್ಕೊಂಬಂದ್ರಿ ಕಾಡ್ ಪಾಪನ? ಮಯೂರಿ, ಏಯ್, ಏನ್ ಮಾತಾಡ್ತಿದ್ಯಾ? ಪುಟ್ಟಣ್ಣ ಯಾವಾಗ ಬಂದೆ ನೀನು? ಪುಟ್ಟಣ್ಣನ ಪುಟ್ಟಣ್ಣ, ನೀನ್ ಮುಂದಿನ ವಾರ ಬರ್ತೀನಿ ಎಂದಿದ್ದೆ ಅಲ್ವಾ? ಇದೇನಿದು ಇದ್ದಕ್ಕಿದಂತೆ ಇವತ್ತೇ ಬಂದ್ಬಿಟ್ಟಿದ್ಯಾ? ಪುಟ್ಟಣ್ಣ ಅಂತೆ, ಸರಿಯಾಗಿದೆ ಮುಖಕ್ಕೆ. ಮಯೂರಿ, ಇವನ ಹೆಸರು ಪುಟ್ಟಣ್ಣ ಅಲ್ಲ, ಜಯಂತ್. ಜಯಂತ್ ಅಂದ್ರೆ ಎಲ್ಲದರಲ್ಲೂ ಜಯಶಾಲಿ ಆಗೋನು ಅಂತ. ವೀರ ಧೀರ ರಣಧೀರ ಅಂತ. ಓಹೋ, ಈ ವೀರ ಧೀರ ರಣಧೀರ ಇಷ್ಟೊತ್ತಿನಲ್ಲಿ ನನ್ನ ರೂಮಿಗೆ ಏನಕ್ಕೆ ಬಂದ? ಏ ಲಿಸನ್, ಇದು ನನ್ನ ರೂಮು. ನನ್ನ ರೂಮಿಗೆ ಬರೋಕ್ಕೆ ಯಾವಳ ಪರ್ಮಿಷನ್ ತಗೋಬೇಕು? ಅದಕ್ಕಿಂತ ಮೊದಲು ಹೌದಾ ಎಲ್ಲ ಯು ನನ್ನ ರೂಮಲ್ಲಿ ನಿನಗೇನೆ ಕೆಲಸ? ಪುಟ್ಟು, ಬಿಡು ಪುಟ್ಟು. ನೀನು ಹೇಳ್ತಾ ಇದ್ದೆ ಅಂತ ಸುಮ್ಮನೆ ಬಿಡ್ತಿದ್ದೀನಮ್ಮ. ಇಲ್ಲ ಅಂದ್ರೆ ಏನು ಗೋಡೆಗೆ ತಲೆ ಚಚ್ಕೋತಿದ್ಯಾ? ಇಲ್ಲ, ನಿನ್ ತಲೆ ಚಚ್ತಾ ಇದ್ದೆ. ಪುಟ್ಟು, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೌದು ಪುಟ್ಟು, ನೀನು ಬರೋವರ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅದೇನು ಒಂದ್ ಮಾತು ತಿಳಿಸ್ದೆ ಬಂದ್ಬಿಟ್ಟಿದ್ಯಾ? ಸರಿ ಬಿಡಮ್ಮ, ಹಾಗಾದ್ರೆ ಈಗ ಹೋಗಿ ಮುಂದಿನ ವಾರನೇ ಬರ್ತೀನಿ. ಹಾಗಲ್ಲ ಪುಟ್ಟು, ಯಾಕೋ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ತೀಯಾ? ಹಾಗಂತ ಕರಿಬೇಡ ನಿನ್ನನ್ನ. ಸರಿ, ಕರಿಯಲ್ಲ ಬಿಡು ಪುಟ್ಟು.
ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನನಗೆ ದೊಡ್ಡ ಶಾಕ್ ಆದಿತ್ತು. ಜಯಂತ, ಅತ್ತೆ, ಕೈ ಕಾಲು ಮುಖ ತೊಳ್ಕೊಂಬಪ್ಪ. ಊಟ ಮಾಡುವಂತೆ, ಮಿಕ್ಕಿದ ಬೆಳಿಗ್ಗೆ ಮಾತಾಡಿದ್ರೆ ಆಯಿತು. ಇಲ್ಲ ಅತ್ತೆ, ಬರ್ತಾ ಮಾಡ್ಕೊಂಬಂದೆ. ಸರಿಯಪ್ಪ. ಅದು ನಿಮ್ಮ ತಂಗಿ ತೀರ್ಕೊಂಡ್ರಂತೆ?